ಐ ಲವ್ ಅಪ್ಪು, ಐ ಲವ್ ಪವರ್ ಸ್ಟಾರ್, ಹಿ ಈಸ್ ಮೈ ಪವರ್ ಸ್ಟಾರ್. ಅವ್ರ ಬಗ್ಗೆ ಕೆಟ್ಟ ಕಮೆಂಟ್ಸ್ ಹಾಕ್ಬೇಡಿ, ಹಾಕಿದ್ರೆ ಪಕ್ಕ ನಾನಂತೂ ಬಿಡಲ್ಲ. ಅಪ್ಪು ಬಾಸ್ ಅವ್ರ ಅಪ್ಪ ಇಲ್ಲ ಅಂದಿದ್ರೆ ಇಂಡಸ್ಟ್ರಿಗೆ ಬರ್ತಾ ಇರಲಿಲ್ಲ, ಇಂಡಸ್ಟ್ರಿಯಲ್ಲಿ ಉಳಿತಾ ಇರಲಿಲ್ಲ, ಈಸ್ ದೊಡ್ಡ ಸ್ಟಾರ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಕೊಂಡು ತಿರ್ಗಾಡೋ ಪ್ರತಿಯೊಬ್ಬರಿಗೂ ಈ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಈ ನೋಡಿ ತುಂಬ ಟೋಲ್ಸ್ ನೋಡಿದೆ ನಾನು. ನಮ್ಮ ಅಪ್ಪು ಬಾಸ್ ಬಂದ್ಬಿಟ್ಟು ಸೆಲ್ಫ್ ಮೇಡ್ ಸ್ಟಾರ್ ಅಲ್ವಂತೆ, ಅವ್ರ ಹೀರೋಸ್ ಎಲ್ಲ ಸೆಲ್ಫ್ ಮೇಡ್ ಸ್ಟಾರ್ಸ್ ಅಂತೆ, ಏನೋ ಸೆಲ್ಫ್ ಮೇಡ್ ಅಂತೆ. ಅದು ಹೊಸ ವರ್ಡ್ ಒಂದು ಸಿಕ್ಬಿಡಿದೆ ನಡುವೆ ಇವ್ರಿಗೆ. ಯಾವುದೋ ಒಂದು ವರ್ಡ್ ಸಿಕ್ಕಿದ್ರೆ ಅದನ್ನು ಚೆನ್ನಾಗಿ ರುಬ್ಬಿಟ್ಟು ಯೂಸ್ ಮಾಡಿಬಿಟ್ಟು ಅದು ಒಣಗೋಗೋರ್ಗೂ ಬಿಡಲ್ಲ. ಏನೋ ಹೊಸ ವರ್ಡ್ ಸಿಕ್ಕಿದ್ರೆ ಯೂಸ್ ಮಾಡ್ಕೊತಾರೆ. ರಾಜನ್ ಅವ್ರು ಇಲ್ಲ ಅಂದಿದ್ರೆ ನಮ್ಮ ಅಪ್ಪು ಬಾಸು ಇಂಡಸ್ಟ್ರಿಗೆ ಬರ್ತಾ ಇಲ್ವಂತ, ಇಂಡಸ್ಟ್ರಿಯಲ್ಲಿ ಉಳಿತಾ ಇಲ್ವಂತ, ಇಂಡಸ್ಟ್ರಿಯಲ್ಲಿ ದೊಡ್ಡ ಸ್ಟಾರೇ ಆಗ್ತಾ ಇಲ್ವಂತೆ. ಓ ಮೈ ಗಾಡ್, ಸಚ್ ಅ ಪಿಟಿಯ. ಇದೊಂದು ವಿಡಿಯೋಗೆ ಮಾತ್ರ ನೀವು ಅಪ್ಪು ಬಾಸ್ ಅವ್ರ ಅಪ್ಪ ಎಷ್ಟು ರಾಜನ್ ಅಂತ ಮರ್ತ್ಬಿಡಿ, ಆಮೇಲೆ ವಿಡಿಯೋ ನೋಡಿ. ಒಂದು ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗಬೇಕು ಅಂದರೆ ಅವ್ರಿಗೆ ಆ್ಯಕ್ಟಿಂಗ್ ಎಷ್ಟು ಬರುತ್ತೆ, ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಎಷ್ಟಿದೆ, ಅವ್ರ ಸ್ಕಿಲ್ಸ್ ಏನು ಅಂತ ನೋಡಿಬಿಟ್ಟು ಅವ್ರು ಸ್ಟಾರೋ ಇಲ್ವೋ ಅಂತ ಡಿಸೈಡ್ ಮಾಡ್ತಾರೆ. ಅದು ಬಿಟ್ಟು ಅವ್ರ ಅಪ್ಪ ಏನು ಮಾಡಿದ್ದಾರೆ, ಅವ್ರ ತಾತ ಏನು ಮಾಡಿದ್ದಾರೆ, ಅವ್ರ ಮುತ್ತಾತ ಏನು ಮಾಡಿದ್ದಾರೆ ಅಂತ ಯಾರೂ ಡಿಸೈಡ್ ಮಾಡಲ್ಲ ಗುರು. ಅದರಿಂದ ಒಬ್ಬ ಸ್ಟಾರ್ ಆಗೋಕ್ಕಾಗಲ್ಲ. ಓಕೆ, ಇಟ್ಸ್ ಅನ್ ಅಡ್ವಾಂಟೇಜ್. ನಮ್ಮ ರಾಜಣ್ಣ ಅವರು ದೊಡ್ಡ ಲೆಜೆಂಡ್. ಓಕೆ, ಇಟ್ಸ್ ಅನ್ ಅಡ್ವಾಂಟೇಜ್ ಫಾರ್ ಅಪ್ಪು ಬಾಸ್ ಟು ಬಿ ಕಾಲ್ಡ್ ಎ ಸ್ಟಾರ್. ಬಟ್ ಅದಕ್ಕೆ ಜಸ್ಟಿಫೈ ಮಾಡಬೇಕು ಅಂದರೆ ಆ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡಬೇಕು. ನಮ್ಮ ರಾಜಣ್ಣ ಅವ್ರು ಇಟ್ಟಿದ್ದ ಎಕ್ಸ್ಪೆಕ್ಟೇಷನ್ಸ್ ಇಷ್ಟು. ಆಬ್ವಿಯಸ್ಲಿ ಅವ್ರ ಫ್ಯಾನ್ಸ್ ಆಗಿ ಎಲ್ಲರೂ ಅಪ್ಪು ಬಾಸ್ ಇಷ್ಟಗಾದ್ರೂ ರೀಚ್ ಮಾಡ್ತಾನೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು. ನೆಕ್ಸ್ಟ್ ಲೆವೆಲಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು. ನಮ್ಮ ಅಪ್ಪು ಬಾಸ್ ಫಸ್ಟ್ ಮೂವಿ ಅಪ್ಪು ಬಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದ್ರೆ ಇಲ್ಲ ಏನೋ ಮೀರಿಸ್ಬಿಟ್ರು. ಅದು ಅವ್ರಿಗಿರೋ ಟ್ಯಾಲೆಂಟ್. ಅವ್ರಿಗಿರೋ ಟ್ಯಾಲೆಂಟಿಂದಾನೆ ಅವ್ರು ಸ್ಟಾರ್ ಆಗಿರೋದು. ಅರ್ಥ ಆಗ್ತಾ ಇದೆಯಾ? ಅವ್ರಿಗಿರೋ ಟ್ಯಾಲೆಂಟಿಂದಾನೆ ಅವ್ರು ಸ್ಟಾರ್ ಆಗಿರೋದು. ಬಂದ್ಬಿಡ್ತವ್ರೆ 7 ಇಯರ್ಸ್ಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟಿರೋದು. ನ್ಯಾಷನಲ್ ಅವಾರ್ಡ್ ಯಾರು, ಅವ್ರ ಅಪ್ಪ ಏನು ಮಾಡಿದ್ದಾರೆ, ಅವ್ರ ಅಂಕಲ್ ಏನು ಮಾಡಿದ್ದಾರೆ ಅಂತ ನೋಡ್ಬಿಟ್ಟು ಕೊಡಲ್ಲ. ನ್ಯಾಷನಲ್ ಅವಾರ್ಡ್ ಬಂದ್ಬಿಟ್ಟು ಅವ್ರ ಸ್ಕಿಲ್ಸ್ ಏನು ಅಂತ ನೋಡ್ಬಿಟ್ಟೆ ಕೊಡೋದು. ನಾನು ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಅಪ್ಪು ಬಾಸ್ ಬಂದಿರೋ ಕ್ರೇಜ್, ಫ್ಯಾಂಡಮ್, ಫ್ಯಾನ್ ಬೇಸ್ ಎಲ್ಲ ಅವ್ರಿಗಿರೋ ಬೇಡಿಕೆ, ಅವ್ರು ಸಂಪಾದಿಸ್ಕೊಂಡಿರೋದು ನಮ್ಮನ್ನೆಲ್ಲರನ್ನ. ನಾನು ಒಬ್ಬ ಅಪ್ಪು ಬಾಸ್ ಫ್ಯಾನಾಗಿ ಹೇಳ್ತಾ ಇದ್ದೀನಿ, ಅವ್ರು ನನ್ನ ಸಂಪಾದಿಸ್ಕೊಂಡಿದ್ದಾರೆ. ಶಿವಣ್ಣ ಅವರು, ಅಪ್ಪು ಬಾಸ್ ಅವರು ಅವ್ರಿಗಿರೋ ಟ್ಯಾಲೆಂಟಿಂದ ಬೆಳೆದಿರೋದು. ಅವ್ರಿಗೆ ಟ್ಯಾಲೆಂಟ್ ಇಲ್ಲ ಅಂದಿದ್ರೆ, ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂದಿದ್ರೆ ರಾಜಣ್ಣ ಅವ್ರ ಫ್ಯಾನ್ಸ್ ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ಸ್ ಅವ್ರು ರೀಚೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೆಕೆಂಡ್ ಥರ್ಡ್ ಮೂವಿ ಬರ್ತಾನೆ ಇರಲಿಲ್ಲ. ಅದೊಂದು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಫ್ರ್ಯಾಂಕ್ಲಿ ಐ ಆಮ್ ಟೆಲ್ಲಿಂಗ್ ಯು, ರಾಜಣ್ಣ ಅವ್ರ ಮೂವೀಸ್ ಮಾಡೋ ಟೈಮಲ್ಲಿ ನಾನು ಹುಟ್ಟಿರಲಿಲ್ಲ. ಸೊ ಅವರ ಫ್ಯಾನ್ ಬೇಸ್, ಅವರ ಕ್ರೇಜ್ ಮತ್ತು ಅವ್ರ ಫ್ಯಾನ್ಸ್ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ನಾನು ಅಪ್ಪು ಬಾಸ್ ಫ್ಯಾನ್ ಆಗಿರೋದು ಹೆಂಗೆ ಗೊತ್ತಾ, ಅವ್ರ ಡ್ಯಾನ್ಸ್, ಅವ್ರ ಫೈಟ್ಸ್, ಅವ್ರ ಆ್ಯಕ್ಟಿಂಗ್ ಹೋಗ್ಬಿಟ್ಟು ನಾನು ಫ್ಯಾನ್ ಆಗಿರೋದು. ಇದನ್ನು ತಪ್ಪಾಗಿ ತಿಳ್ಕೊಂಬೇಡಿ, ನಾನು ರಾಜಣ್ಣ ಅವ್ರು ನೋಡ್ಬಿಟ್ಟು ಫ್ಯಾನ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಬಿಕಾಸ್ ಅವ್ರ ಆ್ಯಕ್ಟಿಂಗ್ ಮಾಡೋವಾಗ ಅವ್ರ ಮೂವೀಸ್ ನಾನು ನೋಡಿಲ್ಲ, ನಾನು ಹುಟ್ಟೇ ಇರಲಿಲ್ಲ ಆ ಟೈಮಲ್ಲಿ. ಸೊ ಐ ರಿಯಲಿ ಕಾಂಟ್ ಕಮೆಂಟ್. ನಾನು ಚಿಕ್ಕ ವಯಸ್ಸಿಂದ ತೆಲುಗು ಮೂವೀಸ್ ನೋಡ್ಕೊಂಡು ಬಂದಿರೋದು. ಅರ್ಥ ಆಗ್ತಾ ಇದೆಯಾ? ನಾನು ಕನ್ನಡ ಕಲ್ತಿದ್ದೆ ಬೆಂಗಳೂರಿಗೆ ಬಂದಾಗ. ನಾನು ಹುಟ್ಟಿರೋದು ಆಂಧ್ರ ಬಾರ್ಡರ್, ಬಟ್ ಇಟ್ ಇಸ್ ಸ್ಟಿಲ್ ಕರ್ನಾಟಕ. ನಾನು ಕನ್ನಡಿಗನೇ, ಬಟ್ ನಾನು ಕನ್ನಡ ನಂಗೆ ಗೊತ್ತಿರಲಿಲ್ಲ, ಬಿಕಾಸ್ ಅಲ್ಲಿ ಯಾರೂ ಮಾತಾಡ್ತಿರ್ಲಿಲ್ಲ. ಬೆಂಗಳೂರಿಗೆ ಬಂದಮೇಲೆ ನಾನು ಕನ್ನಡ ಕಲ್ತಿದ್ದು. ಕಲ್ತ್ಮೇಲೆ ನಾನು ಕನ್ನಡ ಮೂವೀಸ್ ನೋಡಿಲ್ಲ, ಬಿಕಾಸ್ ಐ ವಾಸ್ ಅಡಿಕ್ಟೆಡ್ ಟು ತೆಲುಗು ಮೂವೀಸ್. ಅದಾದ್ಮೇಲೆ ದೊಡ್ಡವನಾದ್ಮೇಲೆ ನನ್ನ ಕ್ಲಾಸ್ಮೇಟ್ ಒಬ್ಬ ದೊಡ್ಡ ಮನೆ ಹುಡುಗ ಹೇಳ್ಕೊಂಡೋದ. ಇಟ್ ವಾಸ್ ಮೈ ಬರ್ಡೇ, ಸರ್ಪ್ರೈಸಿಂಗ್ಲಿ ಸೆಪ್ಟೆಂಬರ್ 13 ನನ್ನ ಬರ್ಡೇ. ಅವತ್ತೇ ದೊಡ್ಡ ಮನೆ ಹುಡುಗ ರಿಲೀಸ್ ಆಗಿತ್ತು. ಬಾರೋ ಅಂತೇಳಿ ಕರ್ಕೊಂಡು ಹೋದ್ಮೇಲೆ ನಾನು ದೊಡ್ಡ ಮನೆ ಹುಡುಗ ನೋಡ್ಬಿಟ್ಟು ನಾನು ಫ್ಯಾನ್ ಆದೆ. ಹೆಂಗೆ ಫ್ಯಾನ್ ಆದೆ? ನಾನು ದೊಡ್ಡ ಮನೆ ಹುಡುಗ ನೋಡಿದೆ, ಆ ಫೈಟ್ಸ್ ನೋಡಿದೆ, ಅವ್ರು ತೊಗೊಂಡಿರೋ ರಿಸ್ಕ್ಸ್ ನೋಡಿದೆ, ಅವ್ರ ಸ್ಟಂಟ್ಸ್ ಇದೆ, ಮತ್ತು ಆದ್ಮೇಲೆ ಅವ್ರು ಎಲ್ಲ ಮೂವೀಸ್ ನೋಡಿದೆ. ಅವ್ರು ಮಾಡ್ತಾ ಇರೋ ಆ್ಯಕ್ಷನ್ ಸೀನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಅವ್ರ ಡ್ಯಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಷ್ಟೇ, ಸಕ್ಕದಾಗಿ ಇಷ್ಟ ಆಯಿತು. ಹಂಗೆ ನಾನು ಅಪ್ಪು ಬಾಸ್ ಫ್ಯಾನ್ ಆದೆ. ಅಪ್ಪು ಬಾಸ್ ಕ್ಯಾರೆಕ್ಟರ್ ನೋಡಿ ಫ್ಯಾನ್ ಆಗಿದ್ದೀನಿ. ಅಪ್ಪು ಬಾಸ್ ನಡ್ಕೊಳೋ ವಿಧಾನ ನೋಡ್ಬಿಟ್ಟು ನಾನು ಡೈಯಾರ್ಡ್ ಫ್ಯಾನ್ ಆಗಿದ್ದೀನಿ. ನನಗೊಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಭರತ್ ನಾಯಕ ಅಂತ ಯೂತ್ ಎಕಾನ್ FC ಅಡ್ಮಿನ್ ಅವರು ದೊಡ್ಡ ಮನೆ ಹುಡುಗ ಶೂಟಿಂಗ್ ಟೈಮಲ್ಲಿ ಅಪ್ಪು ಬಾಸ್ ಹೆಂಗಾದರೂ ಮೀಟ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದಾರೆ. ಸೊ ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇದ್ದು ಹೋಗಿದ್ದಾರೆ. ಸೊ ಹೋದಾಗ ಕ್ಯಾರವನಲ್ಲಂತೂ ಮೀಟ್ ಮಾಡೋಕ್ಕೆ ಚಾನ್ಸಸ್ ಸಿಕ್ಕಿಲ್ಲ, ಬಿಕಾಸ್ ಇಟ್ ಇಸ್ ಫಸ್ಟ್ ಟೈಮ್. ಅವ್ರಿಗೆ ಯಾವುದೂ ಲಿಂಕ್ ಇರಲಿಲ್ಲ. ಸೊ ಹಂಗೆ ಟ್ರೈ ಮಾಡಿದ್ದಾರೆ, ಆದರೂ ಹೆಂಗಾದರೂ ಮೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವರು ಅವರ ಫ್ರೆಂಡು ಆ್ಯಕ್ಟಿವ್ ಅಲ್ಲಿ ಹೋಗಿರೋದಲ್ಲಿ ಶೂಟಿಂಗ್ ಸ್ಪಾಟ್ಗೆ. ಸೊ ಅಪ್ಪು ಬಾಸ್ ಅದೆಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಇನೋವಾ ಹತ್ಕೊಂಡು ಸೊ ಬೆಂಗಳೂರಿಗೆ ವಾಪಸ್ ಹೋಗ್ತಾರೋ ಟೈಮಲ್ಲಿ ಇವ್ರು ಏನು ಮಾಡಿದ್ದಾರೆ, ಅಪ್ಪು ಬಾಸ್ ಅವ್ರ ಕಾರ್ ನೋಡಿದ್ದಾರೆ, ಇನೋವಾ ಕಾರು. ಸೊ ಅವ್ರು ಇನೋವಾ ಅಲ್ಲಿ ಒಂದು ಇಷ್ಟು ದೂರ ಹೋಗ್ಬಿಟ್ಟು ರೇಂಜ್ ರೋವರ್ಗೆ ಶಿಫ್ಟ್ ಆಗ್ತಾರೆ ಅಪ್ಪು ಬಾಸು.
ಸೊ ಇವ್ರು ಇನೋವಾ ಕಾರ್ ನೋಡಿದ ತಕ್ಷಣ ಆ್ಯಕ್ಟಿವನ್ನ ಫುಲ್ ರೈಸ್ ಮಾಡಿಕೊಂಡು ಹೋಗಿದ್ದಾರೆ ಚೇಸ್ ಮಾಡಿಕೊಂಡು. ಸೊ ಹೋಗ್ತಾ ಹೋಗ್ತಾ ಏನಾಯಿತು, ಅಪ್ಪು ಬಾಸ್ ಅವ್ರು ಏನು ಮಾಡಿದ್ರು, ಸಡನ್ನಾಗಿ ಕಾರ್ ಲೆಫ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ಏನಕ್ಕೆ ಇವ್ರು ಸಡನ್ನಾಗಿ ಲೆಫ್ಟ್ಗೆ ಹಾಕಿದ್ರು ಅಂತ ಇವ್ರಿಗೆ ಶಾಕ್ ಆಯಿತು. ಇವರು ಹಂಗೆ ರೈಸ್ ಮಾಡ್ಕೊಂಡು ಹೋಗ್ತಾ ಇರೋ ಟೈಮಲ್ಲಿ ಅಪ್ಪು ಬಾಸ್ ಕಾರಿಂದ ಇಳಿದ್ಬಿಟ್ಟು, ನಿಧಾನಕ್ಕೆ ಬಾರಪ್ಪ, ನಿಂಗೋಸ್ಕರನೇ ಕಾರ್ ನಿಲ್ಸಿರೋದು, ನಿಧಾನಕ್ಕೆ ಬಾ ಅಂತ ಹೇಳಿದ್ರು. ಶಾಕ್ ಅಷ್ಟೇ, ಶಾಕ್ ಅಲ್ಲಿಗೆ. ಯಾರಿಗೂ ಹೇಳ್ತಾರೆ ಈ ಥರ, ಯಾರಿಗೂ ಇರ್ತಾರೆ ಈ ಥರ ಬಾ. ಅಲ್ಲಿಗೆ ಈ ಭರತ್ ನಾಯಕ ಅಪ್ಪು, ಅಂದರೆ ಅಪ್ಪು ಅಭಿಮಾನಿ ಭರತ್ ನಾಯಕ, ಅವ್ರಿಗೆ ಯಾವುದೇ ರೀತಿಯ ಫ್ಯಾನ್ ಕ್ಲಬ್ ಇರಲಿಲ್ಲ. ಈ ಯೂತ್ ಎಕಾನ್ FC ಇದಾದ್ಮೇಲೆ ಕ್ರಿಯೇಟ್ ಮಾಡಿದ್ದು. ಯೂತ್ ಎಕಾನ್ FC ಕ್ರಿಯೇಟ್ ಮಾಡಿದ್ರು. ಪ್ರತಿ ವರ್ಷ ಅಪ್ಪು ಬಾಸ್ ಬರ್ತ್ಡೇಗೆ ಅನಾಥಾಶ್ರಮಕ್ಕೆ ಊಟ ಹಾಕ್ಸ್ತಾರೆ, ಬಟ್ಟೆ ಕೊಡ್ತಾರೆ, ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಾರೆ. ಸೆಲೆಬ್ರೇಷನ್ ಅಂತೂ ಮಾಡಲೇ ಮಾಡ್ತಾರೆ ಫ್ಯಾನ್ ಆಗಿ. ಇದು ಕ್ಯಾರೆಕ್ಟರ್ ಅಂದರೆ, ಇದು ಸ್ಟಾರ್ಡಮ್ ಅಂದರೆ. ಸ್ಟಾರ್ಡಮ್, ಫ್ಯಾನ್ ಬೇಸ್, ಕ್ರೇಜ್, ಅದು ಇದು ಅಂತ ಹೇಳ್ತಿರಲ್ಲ, ನಿಮಗಿರೋ ಸಿಗೋ ಬರೋ ಟರ್ಮ್ಸ್ ಎಲ್ಲ ಯೂಸ್ ಮಾಡ್ತೀರ. ಇದು ರಿಯಲ್ ಆ್ಯಕ್ಟರ್ ಹೆಂಗಿರಬೇಕು ಅಂದರೆ. ಇವಾಗ ಹೇಳಿ, ಯಾರು ಸೆಲ್ಫ್ ಮೇಡ್ ಸ್ಟಾರು, ಯಾರು ಸೆಲ್ಫ್ ಮೇಡ್ ಸ್ಟಾರ್ ಅಲ್ಲ ಅಂತ. ನಾನು ಅಪ್ಪು ಬಾಸ್ ಅಭಿಮಾನಿ ಆಗಿರೋದು ಅವ್ರ ಕ್ಯಾರೆಕ್ಟರ್ ನೋಡಿ, ಅವ್ರ ನಡವಳಿಕೆ ನೋಡಿ. ಅವರಾಗಲಿ, ಶಿವಣ್ಣ ಆಗಲಿ, ಇಡೀ ರಾಜವಂಶದ ಎಲ್ಲ ಹೀರೋಗಳಾಗಲಿ, ಅವ್ರಿಗೊಂಚೂರು ಈಗೋ ಇಲ್ಲ, ಝೀರೋ ಈಗೋ. ಬಟ್ ಐ ಲವ್ ಅಪ್ಪು, ಐ ಲವ್ ಪವರ್ ಸ್ಟಾರ್, ಹಿ ಈಸ್ ಮೈ ಪವರ್ ಸ್ಟಾರ್. ಅವ್ರ ಬಗ್ಗೆ ಕೆಟ್ಟದಾಗ ಕಮೆಂಟ್ಸ್ ಹಾಕ್ಬೇಡಿ, ಹಾಕಿದ್ರೆ ಪಕ್ಕ ನಾನಂತೂ ಬಿಡಲ್ಲ.